ನಿನ್ಗೋಸ್ಕರ ಈ ಚಿಕ್ಕ ಮಕ್ಕಳು ಮಾತನ್ನೆಲ್ಲ ಕೇಳಬೇಕಾಗಿದೆ. ನಿನ್ ಮುಂದೆ ಹಿಂಸೆ ಮಾಡೋದಕ್ಕೆ ಇಷ್ಟ ಇಲ್ದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮಾಡಬಾರ್ದು ಅಂತ. ಇಲ್ಲ ಅಂದ್ರೆ ಇವನ್ನ ಇಲ್ಲೇ ಇನ್ ಸಮಯ ವ್ಯರ್ಥ ಮಾಡಲ್ಲ. ನನ್ನನ್ನು ಪ್ರೀತಿಸ್ತೀಯೋ ಇಲ್ವೋ? ಮದ್ವೆ ಆಗ್ತೀಯೋ ಇಲ್ವೋ? ಏಯ್, ನಿಂಗೇನ್ ತಲೆ ಕೆಟ್ಟಿದ್ಯಾ? ನಿನ್ ಮಾಯೆ ಮಂತ್ರ ತಂತ್ರನೆಲ್ಲ ನಿಮ್ ಊರಲ್ಲಿ ಇಟ್ಕೋ. ಇಲ್ಲಿ ಯಾರ ಮೇಲಾದ್ರೂ ಮರ್ಯಾದೆ ಇಲ್ದೆ ಮಾತಾಡಿದ್ರೆ ಪರಿಣಾಮ ನೆಟ್ಟಗಿರಲ್ಲ. ಗಂಗಾ, ಗಂಗಾ ಕೇಳಿಸ್ಕೊಂಡ್ಯಾ? ಪರಿಣಾಮ ನೆಟ್ಕಿರಲ್ವಂತೆ. ನಾನು ಮನುಷ್ಯನೇ ಅಲ್ವಂತೆ. ನನಗೆ ಮನುಷ್ಯತ್ವನೇ ಇಲ್ವಂತೆ. ಮರ್ಯಾದೆಯಿಂದ ಇರ್ಬೇಕಂತೆ. ನಾನು ಮನುಷ್ಯನೇ ಅಲ್ವಂತೆ. ನನಗೆ ಮನುಷ್ಯತ್ವನೇ ಇಲ್ವಂತೆ. ನಾನು ಈ ರಾಜ್ಕುಮಾರನ್ಗೆ ಭಯ ಪಡ್ಬೇಕಂತೆ. ನನ್ ಪ್ರೀತಿ ಮಾಡ್ತಿರೋ ಪುಣ್ಯನ್ನ ಬಿಟ್ಟು ಹೋಗ್ಬೇಕಂತೆ. ಹೌದು ಹೌದು, ಅದನ್ನೇ ಮಾಡ್ಬೇಕು. ಇನ್ನೊಂದೇ ಒಂದು ಮಾತು ಅನಿರುದ್ಧ್ ಬಗ್ಗೆ ಹೇಳಿದ್ರು ಇಲ್ಲೇ ನಿನ್ನ ನಾಲ್ಗೆನ ಕತ್ತರಿಸ್ಬಿಡ್ತೀನಿ. ಹೋಗು ಹೋಗು ಇಲ್ಲಿಂದ. ಕೇಳಿಸ್ಕೊಂಡೆ ಅಲ್ವಾ? ಹೊರಡು. ಹೋಗು. ನನ್ನ ಕ್ಷಮಿಸಿ, ನನ್ನ ಕ್ಷಮಿಸ್ಬಿಡಿ. ನನ್ನ ಕ್ಷಮಿಸಿ, ನನ್ನ ಕ್ಷಮಿಸಿ. ತಪ್ಪಾಗೋಯ್ತು, ನನ್ನ ಕ್ಷಮಿಸಿ. ಯದಂ ಕೃತಂ ಕ್ಲಿಯಂ ಅಸಂಸಂಬಂ ಅಷ್ಟದಿಗ್ಬಂಧನಂ ಸಮಸ್ತಂ ದಿಗಂಬರಮಯಂ. ನಾನು ಇಷ್ಟಪಟ್ಟಿದ್ದು ನನಗೆ ಸಿಗ್ಬೇಕು. ನಾನು ಆಸೆ ಪಟ್ಟಿದ್ದು ನನಗೆ ಸ್ವಂತ ಆಗ್ಬೇಕು. ಪುಣ್ಯ ನನ್ನೋಳು, ಪುಣ್ಯ ನನ್ನೋಳು. ಪುಣ್ಯ ಈಗ ನನ್ನವಳಾಗೋದ್ಲು. ಪುಣ್ಯ ನನ್ನ ಹೆಂಡತಿ ಆಗೋದ್ಲು. ಪುಣ್ಯ ನನ್ನ ಹೆಂಡತಿ ಆಗೋದ್ಲು. ಪುಣ್ಯ ಸ್ಪಂದನ ಅಸಮ್ಯ ವಸ್ತು.
ಅಯ್ಯೋ ಅಮ್ಮ, ಇದೆಂತ ಕನ್ಸ್ಬಿತ್ತು? ಹಗ್ಲೊತ್ ಕನ್ಸು ನಿಜ ಆಗತ್ತಂತೆ. ಆ ಥರ ಆಗಕ್ ಮಾತ್ರ ಬಿಡಬಾರ್ದು. ನನ್ನ ದಿಗಂಬರಂಗೆ ಏನೂ ಆಗ್ಬಾರ್ದು, ಏನೂ ಆಗ್ಬಾರ್ದು. ಈಗಲೇ ಹೋಗಿ ದಿಗಂಬರನ್ ಜಾತಕ, ಪುಣ್ಯ ಜಾತಕನ ನೋಡಬೇಕು. ಒಂದ್ ವೇಳೆ ನಿಜ ಆಗಿದ್ರೆ ಅದನ್ನ ತಡಿಬೇಕು. ಇಲ್ಲಿಗೆ ಬರ್ತೀನಿ ಅಂತಂದಿದ್ರು. ಒಂದ್ ವೇಳೆ ನಾನು ಹೋಗೋದೇನ ತಡ ಆದ್ರೆ ಅವರೇ ಬಂದ್ಬಿಡ್ತಾರೇನೋ. ಹೇಗಾದ್ರೂ ತಡಿಬೇಕು, ದಿಗಂಬರನ್ ಕಾಪಾಡಬೇಕು, ತಡಿಬೇಕು ತಡಿಬೇಕು. ಇಲ್ಲಿ ನಡೀತಿರೋ ವಿಷಯ ಎಲ್ಲ ನಿಮಗೆ ಗೊತ್ತಿದೆ ಸ್ವಾಮಿ. ನಾನು ನನ್ನ ಕೋಪನ ಬಿಟ್ಬಿಟ್ಟು ಹಿರಿಯರು ಹೇಳ್ದಾಗೆ ನನ್ನ ಯುಕ್ತಿನ ಉಪಯೋಗಿಸಿ ಹೆಜ್ಜೆ ಇಡ್ತಾ ಇದ್ದೀನಿ. ಆದರೂ ನಾಗಮಣಿನ ಸಾಧಿಸೋವಲ್ಲಿ ವಿಫಲನಾಗ್ತಾನೇ ಇದ್ದೀನಿ. ಏನ್ ಮಾಡಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ ಸ್ವಾಮಿ. ವರ್ಮ, ನಿನ್ನ ನೋವು ನನಗೆ ಅರ್ಥ ಆಗುತ್ತೆ. ಎದುರಲ್ಲಿರೋ ಶತ್ರುಗಳು ಎಷ್ಟೇ ಜನ ಇದ್ರೂ ಎದುರಿಸ್ಬೋದು. ಆದರೆ ಪಕ್ಕನೆ ನಿಂತು ಬೆನ್ನಿಗೆ ಚೂರಿ ಹಾಕೋರ್ನ ಗುರ್ಸೋದು, ಅವ್ರನ್ನ ಎದುರಿಸೋದು ತುಂಬಾ ಕಷ್ಟವಾದದ್ದು. ನೀನೀಗ ಆ ದಾರಿನ ಅನುಸರಿಸು. ಅರ್ಥ ಆಗ್ಲಿಲ್ಲ ಸ್ವಾಮಿ. ಪುಣ್ಯ ಯಾರನ್ನಾದ್ರೂ ಪೂರ್ತಿಯಾಗಿ ನಂಬ್ತಾಳೆ. ಆ ಥರ ನಂಬೋರು ಆ ನಾಗಮಂಡಲದ ಪ್ರಜೆಗಳು. ನಾಗಮಂಡಲ ಪ್ರಜೆಗಳ ಆ ಊರಿನ ಅಧ್ಯಕ್ಷ ಅಣ್ಣ ಅವರೇ ತಾನೆ ಪುಣ್ಯನ ಕಲ್ಯಾಣ ಮಂಟಪದಿಂದ ಕರ್ಕೊಂಡು ಹೋಗಿದ್ದು. ಅಣ್ಣ, ಪುಣ್ಯ ದೃಷ್ಟಿಯಲ್ಲಿ ಆ ಪ್ರೆಸಿಡೆಂಟೇ ಇಡೀ ನಾಗಮಂಡಲಕ್ಕೆ ತಂದೆ ಇದ್ದಾಗೆ. ಊರ್ಗೇನಾದ್ರೂ ಆದ್ರೆ ಅವ್ರದನ್ನ ಸಹಿಸ್ಕೊಳ್ಳಲ್ಲ ಅಂತ ಅಂದ್ಕೊಂಡಿದ್ದಾಳೆ. ಹಾಗಾದ್ರೆ ಅವನೇ ನಾವು ಆಡೋ ಚದುರಂಗದ ಆಟದಲ್ಲಿ ಮುಖ್ಯ ದಾಳ. ಅರ್ಥ ಆಯ್ತು ಗುರುಗಳೇ. ಪುಣ್ಯ ಪಡ್ಕೋಬೇಕಾದಂಥ ನಾಗಮಣಿನ ಯುಕ್ತಿಯಿಂದ ಪಡ್ಕೋಬೇಕು ಅನ್ಕೊಂಡಿದ್ದಾರೆ. ಅಷ್ಟೇ ಅಲ್ವಾ? ಅಷ್ಟೇ. ಆದ್ರೆ ನಮ್ಮನ್ನ ನಾಗಮಂಡಲದಲ್ಲಿ ಯಾವುದೇ ಕಾರಣಕ್ಕೂ ಇರೋಕ್ ಬಿಡದೆ, ನಮ್ಮನ್ನ ಯಾವುದೇ ಕಾರಣಕ್ಕೂ ನಂಬದೇ ಇರೋನು ನಮ್ಗೆ ಹೇಗೆ ಸಹಾಯ ಮಾಡ್ತಾನೆ? ಭದ್ರ, ಸಾಮ ದಾನ ಭೇದ ದಂಡ ಅನ್ನೋ ಉಪಾಯ ಇದ್ದೇ ಇದೆ. ಮೊದಲು ದಾನನ ಉಪಯೋಗಿಸು. ಮನುಷ್ಯ ದುಡ್ಡಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾನೆ. ಈ ಸೃಷ್ಟಿಲಿ ದುಡ್ಡಿಂದ ಸಾಧಿಸಕ್ಕಾಗದೇ ಇರೋವಂಥದ್ದು ಯಾವುದೂ ಇಲ್ಲ. ಭದ್ರ, ಮನುಷ್ಯ ಆಸೆ ಜೀವ. ತನಗೆ ಬೇಕಾಗಿರೋದು ಪಡ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಮನುಷ್ಯ ತನ್ನಲ್ಲಿ ಮಾನವತ್ವ, ನೀತಿ, ಜಾತಿ, ದಯೆ ಇದೆಲ್ಲ ಅಂಟಿಸ್ಕೊಂಡು ಕಠಿಣವಾಗಿ ಕ್ರೂರಿಯಾಗಿ ಬದಲಾಗ್ತಾನೆ. ಪ್ರೆಸಿಡೆಂಟಿಗೆ ವಿಷಯ ತಿಳಿಸು. ಸರಿ ಅಣ್ಣ. ಗುರುಗಳೇ, ನೀವು ಹೇಳ್ದಾಗೆ ಪುಣ್ಯ ನಾಗಮಣಿನ ತನ್ನ ವಶ ಮಾಡ್ಕೋತಾಳೆ ಅಂತೀರಾ? ಬರೋ ಅಂತ ಮಕರ ಸಂಕ್ರಾಂತಿ ದಿನ ಪಂಚಭೂತಗಳು ಒಂದಾಗಿ ಪುಣ್ಯಾಳಿಗೆ ನಾಗಮಣಿ ಸಾಧಿಸೋದಿಕ್ಕೆ ಸಹಾಯ ಮಾಡುತ್ತೆ. ಇದು ಆಕೆಯ ಜನ್ಮದೃಷ್ಟಿಯ, ಜಾತಕ ದೃಷ್ಟಿಯ ಅಂತ ನನ್ನ ತಪೋಶಕ್ತಿಗೆ ಗೊತ್ತು. ಆ ಸಮಯದಲ್ಲಿ ಪುಣ್ಯ ದಿಗಂಬರನಿಂದ ನಾಗಮಣಿಯನ್ನ ಸಾಧಿಸಿ ಆ ದೇವಿ ಮುಂದೆ ಪ್ರತಿಷ್ಠಾಪನೆ ಮಾಡೋದು ಖಂಡಿತ. ಇದು ವಿಧಿಲಿಖಿತ. ಯಾವುದೇ ದುಷ್ಟಶಕ್ತಿಯು ಅವರನ್ನೇನೂ ಮಾಡಲ್ಲ. ಅದಾದ್ಮೇಲೆ ನಾಗಮಣಿನ ನೀನು ಯುಕ್ತಿಯಿಂದ ನಿನ್ವಶ ಮಾಡ್ಕೋ. ಸ್ವಾಮಿ, ಇದೆಲ್ಲ ನಡೆಯುತ್ತೆ ಅಲ್ವಾ? ಇಲ್ಲ ಮತ್ತೆ ಯಾವುದಾದ್ರೂ ಆಟ ಶುರುವಾಗುತ್ತಾ? ಓಂ ನಮಃ ಶಿವಾಯ. ಭದ್ರ,
ಅಣ್ಣ, ಈ ವಿಷಯದಲ್ಲಿ ನಾವು ತುಂಬ ಜಾಗರೂಕರಾಗಿ ಕೆಲಸ ಮಾಡಬೇಕು. ಗುರುಗಳು ಹೇಳ್ದ ಹಾಗೆ ಪುಣ್ಯ ನಾಗಮಣಿನ ತಂದೆ ತರ್ತಾಳೆ. ಚಾಕಚಕ್ಯತೆಯಿಂದ ಆ ಮಣಿನ ನಮ್ಮ ವಶ ಮಾಡ್ಕೋಬೇಕು. ಖಂಡಿತ ಅಣ್ಣ. ದಾಳ ಅವ್ರದ್ದು, ಆಟ ನಮ್ಮದು. ಆ ನಾಗಮಣಿ ನಮ್ಮ ಗರುಡ ಜಾತಿದೆ ಅಣ್ಣ. ನಮ್ಮ ಗರುಡ ವಂಶದ್ದೇ. ಮಾಲಾ, ನಿನಗೋಸ್ಕರ ಹಾಲು ತಗೊಂಡು ಬಂದಿದ್ದೀನಿ, ಕುಡಿ. ಏನ್ ಪುಣ್ಯ, ಇವತ್ ತುಂಬಾ ಖುಷಿಯಾಗಿರೋ ತರ ಇದೆಯಾ? ಹೌದು ಮಾಲಾ, ನಾನು ಹಿಂದೆ ಯಾವತ್ತೂ ಕೂಡ ಇಷ್ಟು ಸಂತೋಷವಾಗಿದ್ದಿದ್ದೇ ಇಲ್ಲ. ಹೀಗಿರ್ಬೋದು ಅಂತ ಕನ್ಸಲ್ಲೂ ಕೂಡ ಅನ್ಕೊಂಡಿರ್ಲಿಲ್ಲ. ಎಷ್ಟು ಸಂತೋಷ ಅಂದ್ರೆ ಮಾತಲ್ಲೂ ಹೇಳಕ್ಕಾಗ್ತಿಲ್ಲ. ಚಿಕ್ಕ ಮಗುನ ನೋಡ್ಕೊಳ್ತಾ ಹೆತ್ತ ತಾಯಿ ಕಡೆವರೆಗೂ ತನಗಾಗಿರೋ ನೋವನ್ನ ಹೇಗ್ ಮರ್ತು ಹೋಗ್ತಾಳೋ. ಮಗು ಒಳ್ಳೆ ಹೆಸರು ಮಾಡಿದಾಗ ಹೆತ್ತ ತಾಯಿ ಎಷ್ಟು ಖುಷಿಯಾಗಿರ್ತಾಳೋ ಅಷ್ಟೇ ಸಂತೋಷ ಆಗ್ತಿದೆ. ಆದ್ರೆ ನೀನ್ ನನ್ ಜೊತೆ ಇಲ್ಲ ಅನ್ನೋ ಬೇಜಾರು ನನ್ನನ್ನ ಕಾಡ್ತಾ ಇದೆ. ಇವಾಗ ನಾನ್ ನಿನ್ ಜೊತೆ ಇಲ್ಲ ಅಂತಂದ್ರೂ ಒಂದಲ್ಲ ಒಂದಿನ ನಿನ್ ಬಳಿ ಬರ್ತೀನಿ. ನೀನ್ ನನ್ ಬಗ್ಗೆ ಏನೋ ಯೋಚನೆ ಮಾಡ್ಬೇಡ. ನೀನ್ ಪಟ್ಟಿರೋ ಕಷ್ಟದಿಂದಾನೆ ಈಗ ಖುಷಿ ಸಿಕ್ಕಿದೆ. ಹುಟ್ಟದಾಗ್ನಿಂದಾನು ಬರೀ ಕಷ್ಟಗಳನ್ನ ನೋಡ್ತಾನೆ ಬೆಳ್ದೆ, ಕಣ್ಣೀರನ್ನೇ ನೋಡ್ದೆ. ಆದ್ರೆ ಯಾವತ್ತೂ ಇಷ್ಟು ಸಂತೋಷ ನೋಡಿರ್ಲಿಲ್ಲ. ಒಬ್ಬ ವ್ಯಕ್ತಿಗೆ ಇನ್ನೊಬ್ರು ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ಆ ಆನಂದ ಸ್ವಲ್ಪನೇ ಇರ್ಬೋದು. ಅದೇ ಪ್ರೀತಿನ ಒಬ್ರಿಗೆ ಧಾರೆ ಏರ್ದಾಗ ಆ ಸಂತೋಷಕ್ಕೆ ಮಿತಿನೇ ಇರಲ್ಲ. ಅದೇ ಅನಿರುದ್ಧ ರೂಪದಲ್ಲಿ ನನ್ನ ಜೀವನದಲ್ಲಿ ನಡೆದಿದೆ. ಇವತ್ತು ನನ್ನ ಮನ್ಸಲ್ಲಿರೋ ಪ್ರೀತಿನ ಅನಿರುದ್ಧಗೆ ಹೇಳ್ತಿದ್ದೀನಿ ಮಾಲಾ. ಪುಣ್ಯ, ನೀನ್ ಸರಿಯಾದ ಸಮಯದಲ್ಲಿ ಒಳ್ಳೆ ನಿರ್ಧಾರ ತಗೊಂಡಿದ್ಯಾ. ನೀನು ನಾಗಮಣಿನ ಖಂಡಿತವಾಗ್ಲೂ ಪಡ್ಕೋತ್ಯಾ. ಅನಿರುದ್ಧ್ ನಿನ್ನವನೇ, ಯಾರು ನಿಮ್ಮನ್ನ ಬೇರೆ ಮಾಡಕ್ಕಾಗಲ್ಲ. ಹೋಗು, ನೀನು ಖುಷಿಯಾಗಿರು. ಪುಣ್ಯ, ಏನ್ ಬೇಕು ನಿಂಗೆ? ನನ್ ದೇವತೆ ಈ ತರ ಹುಚ್ಚ ಪ್ರಶ್ನೆ ಕೇಳ್ತಾಳೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಸಕ್ಕರೆ ಸುತ್ತ ಇರುವೆ ಯಾಕೆ ಸುತ್ತುತ್ತೆ ಅಂತ ಕೇಳೋ ತರ ಇದೆ ನಿನ್ ಹುಚ್ಚು ಪ್ರಶ್ನೆ. ಅದು ಸೃಷ್ಟಿ ಧರ್ಮ. ಅದು ನನ್ನ ಮನ್ಸಲ್ಲಿ ಉದ್ಭವ ಆಗಿರೋ ನಿನ್ನ ರೂಪ ನನ್ನನ್ನ ನಿರಂತರವಾಗಿ ಕೊಲ್ತಾ ಇದೆ ಪುಣ್ಯ. ನನ್ನ ಮನ್ಸನ್ ಮಾತನ್ನ ನಿನ್ಗೆ ಯಾವತ್ತೂ ಹೇಳಿದ್ದೆ ಅಲ್ವಾ? ಮತ್ತೆ ಹೊಸ್ತ ಕೇಳ್ತಾ ಇದೆಯಾ? ಓಹ್, ಮತ್ತೆ ನನ್ನ ಪ್ರೀತಿಯಿಂದ ಆಡೋ ಮಾತುಗಳನ್ನ ಕೇಳಬೇಕು ಅಂತ ಅನಿಸ್ತಿದ್ಯಾ?
ಈ ಲೋಕಾಧಿಪತಿ ದಿಗಂಬರ ಈ ಸೃಷ್ಟಿಗೆ ನಿನ್ನನ್ನ ದೇವತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ. ನೀನ್ ನನ್ನ ಮದ್ವೆ ಆಗ್ತೀನಿ ಅಂತ ಒಪ್ಕೊಳ್ಳೋದಷ್ಟೇ ಬಾಕಿ ಇರೋದು. ಆ ಕುಬೇರನ ಹತ್ರ ಇರೋ ಸಂಪತ್ತನ್ನೆಲ್ಲ ತಂದು ರಾಜ ವೈಭೋಗದಿಂದ ನಾವಿಬ್ರು ಮದ್ವೆ ಮಾಡ್ಕೊಳ್ಳೋಣ. ದೇವತೆನಾ? ಏನ್ ಮಾತಾಡ್ತಿದ್ಯಾ? ನಾನ್ ಯಾವ್ದಕ್ ಒಪ್ಕೊಳ್ಳೋದು? ಯಾಕೆ ನಿನಗಿಷ್ಟ ಬಂದ ಕನಸು ಕಾಣ್ತಾ ಇದ್ಯಾ? ನಿನ್ ಮಾಯಾ ಮಂತ್ರಕ್ಕೆಲ್ಲ ಯಾರಾದ್ರೂ ಹೆದರ್ಕೊಂಡು ಸುಮ್ನಿರ್ಬೋದು, ಆದ್ರೆ ಈ ಪುಣ್ಯ ಇರಲ್ಲ. ಅದು ಇದು ಅಂತ ಮಾತಾಡಿ ಬಲವಂತ ಮಾಡೋದಕ್ ನೋಡಿದ್ರೆ ಚೌಡಮ್ಮ ತಾಯಿಗೆ ಬಲಿ ಕೊಟ್ಬಿಡ್ತೀನಿ, ಹುಷಾರು. ಅಯ್ಯೋ ಪುಣ್ಯ, ನನ್ನನ್ನೇ ಕೊಲ್ತೀಯ. ನನ್ನ ಸಾಯಿಸೋದಕ್ಕೆ ಆ ದೇವತೆ ಕೈಲೇ ಆಗೋದಿಲ್ಲ. ಅಂಥದ್ರಲ್ಲಿ ನೀನು ನನ್ನನ್ನ ಒಂದ್ಸಲ ಸಾಯಿಸೋದಕ್ ನೋಡಿದ್ರೆ 1000 ರೂಪದಲ್ಲಿ ಬರ್ತೀನಿ. 100 ಸಲ ಸಾಯಿಸಿದ್ರೆ 1000 ಸಲ, 1000 ಸಲ ಸಾಯಿಸಿದ್ರೆ ಕೋಟ್ಯಾಂತರ ಸಲ. ನನ್ನನ್ ಯಾರು ಅನ್ಕೊಂಡಿದ್ಯಾ? ಈ ಲೋಕಕ್ಕೆ ಅಧಿಪತಿ ದಿಗಂಬರ ನಾನು. ಲೋಕಾಧಿಪತಿ ಸೃಷ್ಟಿಗೆ ಪ್ರತಿ ಸೃಷ್ಟಿ ಮಾಡ್ತೀನಿ ಅಂತ ದೊಡ್ಡದಾಗಿ ಮಾತಾಡ್ತಾ ಇದ್ರೆ ವೀರಾದಿ ವೀರ ಅಂತ ಅನ್ಕೊಂಡಿದ್ದೆ. ಈ ರೀತಿ ಒಬ್ಳು ಹುಡುಗಿನ ಬಂಧಿಸಿ ನಿಸ್ಸಹಾಯಗಳನ್ನಾಗಿ ಮಾಡಿ ತಾಳಿ ಕಟ್ಟೋದಕ್ ಬಂದಿರೋ ನಿನ್ನನ್ನ ಏನಂತ ಹೇಳ್ಬೇಕು? ಮಹಾ ಅಂದ್ರೆ ಏನ್ ಮಾಡ್ಬೋದು? ನನ್ ಕುತ್ತಿಗೆಯಲ್ಲಿ ತಾಳಿ ಕಟ್ಬೋದು. ನಿನ್ ಮಾಯೆಯಿಂದ ಮಂತ್ರದಿಂದ ನನ್ನನ್ನ ಹಿಡಿದಿಟ್ಕೊಳ್ಬೋದೇ ಹೊರತು ನನ್ ಮನಸ್ಸಲ್ಲಿ ಒಂದು ಚಿಕ್ಕ ಜಾಗನ ಸಂಪಾದಿಸೋದಕ್ಕಾಗಲ್ಲ. ನನ್ ಕಾಲ್ ಬೆರಳನ್ನು ನಿನ್ ಮುಟ್ಟಕ್ಕಾಗಲ್ಲ. ಕೋಪದಲ್ಲಿ ನನ್ನ ದೇವತೆ ಇನ್ನೂ ಅಂದವಾಗಿ ಕಾಣ್ತಾ ಇದ್ದಾಳೆ. ಮದುವೆ ಆಗ್ಬೇಕು ಅನ್ನೋ ಆಸೆ ಇನ್ನೂ ಜಾಸ್ತಿ ಆಗ್ತಾ ಇದೆ. ಎಷ್ಟು ದಿನ ನಿನ್ನ ಮನ್ಸನ್ನು ಗೆದ್ದು ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೆ. ಆದ್ರೆ ಇವಾಗಲೇ ನಿನ್ನ ಮದುವೆ ಆಗಿ ಆಮೇಲೆ ನಿನ್ನ ಮನ್ಸನ್ನು ಗೆಲ್ತೀನಿ. ಬೇಡ 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 ದಿಗಂಬರ, ಬೇಡ ಬೇಡ ದಿಗಂಬರ, ತಾಳಿ ಕಟ್ಬೇಡ. ನಿನ್ ಕಾಲ್ ಮುಗಿತೀನಿ. ಇದೊಂದ್ಸಲ ನನ್ನ ಮಾತು ಕೇಳು. ದಾರಿ ಬಿಡು ಗಂಗಾ. ಇಲ್ಲ, ನಾನು ಬಿಡಲ್ಲ. ದಾರಿ ಬಿಡು. ಪುಣ್ಯ, ನೀನ್ ಓಡೋಗು ಪುಣ್ಯ. ನಿನ್ಗೇನಾದ್ರೂ ಹುಚ್ಚ? ನೀನು ನನ್ ಕಡೆಯವಳೇನಾ? ನನ್ ಪುಣ್ಯನ ನನ್ ಬಿಟ್ಟು ಹೋಗು ಅಂತ ಇದ್ಯಾ? ಹೌದು, ನನಗೆ ಹುಚ್ಚೆ. ಪುಣ್ಯ, ನೀನ್ ಓಡೋಗು ಪುಣ್ಯ, ನೀನ್ ಓಡೋಗು. ಪುಣ್ಯ, ನೀನ್ ಓಡೋಗು. ಪುಣ್ಯ, ಹೇಯ್, ಹೇಯ್ ದಿಗಂಬರ, ನನ್ ದಾರಿಗೆ ಅಡ್ಡ ಬರ್ತೀಯಾ? ನಿನ್ನ ನಿಲ್ಲೇ ಸಾಯಿಸಾಕ್ತೀನಿ. ಸಾಯಿಸು ದಿಗಂಬರ, ಸಾಯಿಸು ದಿಗಂಬರ, ಸಾಯಿಸು. ನಿನ್ ಕೈಲಿ ಸಾಯೋದಕ್ಕಿಂತ ದೊಡ್ಡ ಖುಷಿ ಇನ್ನೇನಿದೆ? ಸಾಯಿಸು ದಿಗಂಬರ, ಸಾಯಿಸು. ಅಷ್ಟಕ್ಕೂ ಏನಾಗಿದೆ ಗಂಗಾ ನಿನ್ಗೆ? ಯಾಕೆ ಈ ತರ ಮಾಡ್ದೆ? ಪುಣ್ಯ ಎಲ್ಲಿದ್ದಾಳೆ ಅಂತ ನಾನು ನೋಡಕ್ ಹೋಗಿದ್ನಲ್ಲ, ಆ ಸಮಯದಲ್ಲಿ ಪುಣ್ಯ ನಿನ್ನನ್ನು ಸಾಯಿಸಿದ ಕನ್ಸು ಬಿತ್ತು ನನಗೆ. ಹಗಲೊತ್ತು ಬಿದ್ದ ಕನ್ಸು ನಿಜ ಆಗುತ್ತಂತೆ. ಅದಕ್ಕೆ ನಿನ್ ಜಾತಕನು ಪುಣ್ಯ ಜಾತಕನು ನೋಡ್ದೆ. ಅವಳ ಕೈಯಿಂದಾನೆ ನೀನ್ ಸಾವು ಅಂತ ಅದರಿಂದ ನನಗೆ ಗೊತ್ತಾಯ್ತು. ಅದಕ್ಕೆ ನನಗೆ ಬಿದ್ದ ಕನ್ಸು ನಿಜ ಆಗುತ್ತೇನೋ ಅಂತ ಭಯ ಆಯ್ತು ದಿಗಂಬರ. ನನ್ಗೆ ಸಾವಂದ್ರೇನು? ಪಶು ಪಕ್ಷಿಗಳಾದಿಯಾಗಿ, ದೇವತೆಗಳಾದಿಯಾಗಿ, ಗಂಡಸರಾದಿಯಾಗಿ ನನಗ್ ಸಾವು ಬರೋದಿಲ್ಲ ಅಂತ ಗೊತ್ತಿಲ್ವಾ ಗಂಗಾ? ಯಾರು ಏನು ಮಾಡಕ್ಕಾಗಲ್ಲ ಅನ್ನೋ ಅಹಮಲ್ಲಿ ಹೆಣ್ಮಕ್ಳ ಕೈಯಿಂದ ಕೂಡ ಸಾವು ಬರಬಾರ್ದು ಅಂತ ನೀನ್ ಬೇಡ್ಕೊಂಡಿಲ್ಲ ದಿಗಂಬರ, ಮರ್ತೋದ್ಯಾ? ಪುಣ್ಯ, ಅವಳ ಕೈಯಿಂದ ನಾನು ಸತ್ರೆ
ಪುಣ್ಯ ನನ್ನವಳಾಗ್ಬೇಕು. ನೀನ್ ಇಲ್ಲಿದ್ಯಾ ಪುಣ್ಯ?